ತಂಡಿ ಒಲ್ಲಿ ಮುಂದೆ ಕುಂತ್ರು ಸಮಾಧಾನ ಆಗವಲ್ತಲ್ಲಪ್ಪ. ಶುಟ್ರು ಮಾರೋರ ಯಾರ ಊರಾಗಾರ ಬರ್ತಾರ, ಅದು ಇಲ್ಲ ತಗ. ಹೋಗಿ ನಾವೇ ತರ್ಬೇಕಂದ್ರೆ ಎಲ್ಲ ಕತ್ತಿ. ಅಯ್ಯವ್ವ ಗಟ್ಟು ಮುಟ್ಟೊಂದೊಂದು ಚಲೋ ಶುಟ್ರು ತರ್ತಾನೆ ವಯವ್ವ. ಅದ್ರಾಗ ಹಸೆ ಕಟ್ಟಿಗೆ ಉರಿವಲು ಹೋಗಿ ಎದ್ದು ಬಡದಾಡಕತ್ತತಿ ಒಂದಳತಿ. ಸಾಕಾಗೈತವ ಯವ್ವ ನನಗಂತರೂ ಹೊತ್ತಾಗ. ಏನು ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕತ್ತಾಗ. ಬರ್ಲಿ ಮನೆಗೆ ಬರ್ಲಿ ಇವತ್ತು. ಒಂದು ಗೀಜರ ಪಾಜರ ಸುಡುಗಾಡಿ ಏನಾರ ಒಂದು ಹಾಕಿಸಿ ಬಡಿದ್ರು ನೀರು ಕಾಸಿ ಕೊಡ್ತೇನೆ ನಾಳಿಂದ. ಇಲ್ಲ ಅಂದ್ರೆ ಆಗಲ್ಲ. ಏನು ಹೇಳಿ ಮ್ಯಾಕೆ ಹೇಳಿ ಬೆಚ್ಚಗೆ ಮಕ್ಕೊಂಡಿರ್ತಾರೆ. ಇವ್ರಿಗೇನು ತುಂಬ ಹಚ್ಕೊಂಡು ಮಾಡಕ್ಕೆ ನಾನಲ್ಲಿ ಇಲ್ಲಿ. ಅಯ್ಯೋ ದೇವ್ರೇ, ಈ ಹಾಳಾದ್ದು ಎಷ್ಟು ಕೆಲಸ ಮಾಡಿದ್ರು ಮುಗಿಯಂಗಿಲ್ಲ, ಅದು ಎಂಥ ಕೆಲಸ ದೇವ್ರ ಪರಮಾತ್ಮ ನನಗೆ ಇಟ್ಟಿದ್ದಾನ ಅಂತ ನನ್ನ ತಗ. ತೂ ಹೆಣ್ಣು ನನಗೊಂದು ಮಗಳು ಇದ್ದು ಇಲ್ದಂಗ ಅಥವಾ ಅದರ ಓದ್ತೀನಿ ಬರಿತೀನಿ ಅಂತೇಳಿ ಅದು ಏನು ಮುಟ್ಟಿದ ಕೈಯ ಮುಟ್ಟಂಗಲ್ಲಪ್ಪ. ಒಂದು ಕೆಲಸನ ತಗ ಎಲ್ಲ ಮಾಡಿ ಮುಂದಿಟ್ರು ಈ ಅಳತಿ ಐತಿ. ಮತ್ತೆ ಅದಕ್ಕೊಂದು ಹದ ಹಾಡ್ತಾವು. ಇದು ಹಂಗಾಗೈತಿ, ಇದು ಹಿಂಗಾಗೈತಿ, ನಟ್ ರುಚಿ ಆಗ್ಬೇಕಾಗಿತ್ತು, ಉಪ್ಪು ಆಗ್ಬೇಕಿತ್ತು, ಖಾರ ಆಗ್ಬೇಕಿತ್ತು. ಯಾವ ಕಂಡಿಡ್ದಾನ ಏನ ಈ ನಾಷ್ಟಾನ? ಏನು ಮಾಡ್ಬೇಕನ್ನೋದ್ರ ಯೋಚನೆ ದಿನಾ ರಾತ್ರಿ ಮಕ್ಕಳು ಹೊತ್ನಾಗ ಸುಡುಗಾಡು. ಬೆಳಗ್ಗೆದ್ದು ಏನು ಮಾಡ್ಬೇಕು ನಾಷ್ಟಾಕ ಅಂತೇಳಿ ಇಲ್ಲ ನೆನಪಾದ್ರೆ ನಾನು ಹೊಟ್ಟೆ ಬೆಂಕಿ ತುರ್ತಿತ್ತ ತಗ. ಸುಡುಗಾಡತ್ತ ಏನು ಮಾಡ್ಬೇಕು ಬಿಡ್ರೆ ಕೂಳು ಮಣ್ಣಾಲ ತಗ. ಕೂಳು ಕುಂಟಿ ಬಂಗಾರ ಆಗೈತಂಗ. ಕೂಳು ಕಂಡಿಡ್ದಾಗ ನನ್ನ ಕೈ ಸಿಗ್ಬೇಕ ಯವ್ವ. ಸುಮ್ಮನೆ ಮನುಷ್ಯ ಹುಟ್ಟಬೇಕು, ಏನು ಆರಾಮ್ ಅಡ್ಯಾಡ್ಬೇಕು, ಸತ್ ಬಿಡ್ಬೇಕು. ಈ ತಿನ್ನೋದೊಂದು ಯಾಕಿಟ್ಟಾನ ಏನಾಗ್ತಾಗ. ನನ್ನ ಮಗ್ ಬೇಕಾಗೈತ ತಗ. ಇದೇನ ಶಾಂತಕ ಈ ನಮ್ನಿ ಒದರಾಡಕತ್ತಿ, ಅಲ್ಲಿ ರೋಡಿಗೆ ಕೇಳಾಕತ್ತೈತಿ ನೀವು ಒದರಾಡೋದು. ನಾನಂಗಾರ ಯಾರಪ್ಪ ಏನು ಇಷ್ಟತ್ತೆ ಶಾಂತಕ್ರ ಮನೆಗೆ ಯಾಕೆ ಯಾರು ಬಾಯ್ ಮಾಡಕತ್ತಾರ ಅಂತೇಳಿ ಬಂದು ನೋಡು. ಏನಾತ ಹೋಗಲೇ ಹೂವ ಎಂತ ತಂಡೆ ತೀರಾ. ಏನು ಈ ಸಲ ಭಾರಿ ತಂಡಿ ಬಿಟ್ಟತವ. ಅಯ್ಯೋ ಶಾಂತಕ, ಇನ್ನು ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಕಡಿಮೆ ಐತೆ ಅಂತೀಕೋ. ಹೋದ ವರ್ಷ ಏನು ಇವ ಜಗ್ ತಂಡಿತ್ತು. ಹೊಚ್ಚಲು ಉಣಿವಿಗೆ ಹೊಚ್ಚಲು ನಡಕ್ತಂತ ಗೊತ್ತಾನ? ಏನು ನಡಕ್ತತೆ ತಾಯಿ? ನೀರು ಕೊಯ್ದಿತ್ತಾಗ ಹಾಲು ತರಕ್ಕೆ ಹೋಗಿದ್ದೆ. ಇನ್ನ ಬಾಗ್ಲನ್ನ ತೆಗ್ದಿಲ್ಲ. ಎಟತಿ ತೆಗಿತಾನೆ ಏನು ಪುಣ್ಯಾತ್ಮ. ಅಲ್ಲಿ ಬೆಳಿಗ್ಗೆ ಚಹಾ ಕುಡಿಯೋರು ಏನು ಮಾಡ್ಬೇಕು ಏನತ್ತಾಗ. ಸುಮ್ಮನೆ ಮೊದ್ಲಿತ್ತು ನಮ್ಮ ಮನ್ಯಾಗ ಒಂದು ಆಕಳ ಮಾರಿದ್ವಿ ಅದನ್ನು. ಇದ್ದಿದ್ರೆ ಸುಮ್ಮನೆ ಇದು ಜಂಜಾಟನ ಹಾಕಿದ್ದಿಲ್ಲ. ನನಗೆ ದಿನ ಒಂದಕ್ಕೆ ಹೋಗಿ ಯಾರದನ್ನ ಸಗಣಿ ಬೆಳೆದು ಹಾಲು ಹಿಡ್ಕೊತಾರಂತೆ ಬೇಸರಲ್ಲೇ ಮಾರಿಬಿಟ್ವಿ. ಈಗ ನೋಡಿ ಇಂಥ ಹೊತ್ನಾಗ ಹಾಲಿನ ಕಿಮ್ಮತ್ತು ಗೊತ್ತಾಕತಿ. ಅಯ್ಯೋ ದೇವ್ರೆ, ಥಂಡಿಷ್ಟೈತೆ ಗಿರ್ಜಿ. ಒಂದು ಚಲೋದೊಂದು ತುಂಬ ತೊಳಿಂದು ಕುತ್ತಿಗೆ ಬರುವಂಗೆ ಒಂದು ಶುಟ್ರು ತಲೆ ಕಟ್ಟೋದು ಎರಡೂ ತರ್ಬೇಕ. ಏನು ತಡ್ಕೊಳಕ್ಕಾಗಲ್ತು. ಹೌದಾ ಶಾಂತಕ, ನನಗೊಂದು ತರ್ಬೇಕಾಗೈತೆ. ಮೊನ್ನೆ ಸಲ ನನ್ನ ಮಗೊಂದು ತಂದಿದ್ದೆ ಹೋದ ವರ್ಷ. ಅವಂಗೈತಿ, ಇದು ನನಗೊಂದು ಇಲ್ಲ ನೋಡ. ಒಂದು ತೊಗೊಂಬರ್ಬೇಕಾಗೈತವ. ನಮ್ಮ ಅತ್ತಿದೈತಿ ಹಾಕ್ಕೊಂಡು ಬೆಚ್ಚ ಕುಂತಿರ್ತಾಳ. ಎಲ್ಲಿ ಹೋಗ್ಬೇಕಾಗೈತೆ ಎದ್ದು ಹಲ್ಲು ತಿಕ್ಕದೈತೆ. ಹಲ್ಲನ್ನ ಕರಿ ಏನು ಬಿಡ ಶಾಂತಕ, ಟೇಸ್ಟ್ ಹಚ್ತಿಕ್ಕಂಗಲ್ಲ. ಆ ಒಲೆ ಅಂದೊಂದು ಇಡ್ಲಿ ತೊಗೊಂತಾಳ. ಕರ ಅಂತೇಳಿ ಕರ ಹೊರಗೆ ಹುಲ್ ಮೈತೆ ಅಂತೇಳಿ ಅದನ್ನು ಕರಮ್ ಅಂತ ಕಡ್ದು ಅದನ್ನ ತೊಗೊಂಡು ತಿಕ್ತಿರ್ತಾಳೆ ಇವ ಒಂದು ಅಳತಿ. ಚೀ ದೇವ್ರೇ. ಗಮ್ಮನ ಆರ್ತೈತಿ ಬಾಯಿ ಅನ್ನೋದು. ಸನೇಪ್ ಹೋದ್ರೆ ತಡ್ಕೊಳಕ್ಕಾಗಂಗಿಲ್ಲ ಶಾಂತಕ. ಎಂಥ ಹೊಲಸ್ತಾ ಆರ್ತತಿ ಅಂತಿ. ಹಂಗಾಗಿ ಸನೇಪ ಹೋಗೋದಿಲ್ಲ. ಊಟ ಅದನ್ನು ತೊಗೊಂಡು ತಿಕ್ಕಿ ಬೆಚ್ಚಗೆ ಬಿಸಿ ನೀರು ಕಾಸ್ಕೊಟ್ಟಿರ್ತೇನೆ ಮಾತಾ ಮಾರಿ ತೊಳ್ಕೊಳಕ್ಕೆ. ತಿಕ್ಕದಕ್ಕೆ ಬಡ ಬೆಚ್ಚಗಲ್ಲೇ ಶೂಟ್ರ್ ಹಾಕ್ಕೊಂಡು ಕಾಲಿಗೆ ಮಗನ ಕಡೆ ಜಗಳ ಮಾಡಿ ಸಾಕ್ಸ್ ತರಿಸ್ಕೊಂಡಾಳ ನಿನ್ನೆ. ಸಾಕ್ಸ್ ತೊಗೊಂಬರಪ್ಪ, ನನ್ನ ಕಾಲು ತಣ್ಣಗತ್ತವು, ತಡ್ಕೊಳಕ್ಕಾಗಂಗಿಲ್ಲ ಅಂತೇಳಿ ನಾಟಕ ಮಾಡಿ ಏನು ನಡಿಗೆ ಬೀಳ್ತಾಳಣ, ಏನು ನೀರಾಗ ಪಾರ ಕಾಲಿಟ್ಟು ಬೊಗ್ಯಾಣ ಬಾಂಡೆ ಮಾಡ್ತಾಳಣ ಅಂದಿರ್ಬೇಕು. ನಮ್ಮನೆ ಮಾಡಿ ಕಾಲಿಗೆ ಕೊಳಿಸಿ ಇದು ಸಾಕ್ಸ್ ತರಿಸ್ಕೊಂಡು ಹಾಕ್ಕೊಂಡು ಬೆಚ್ಚ ಕುಂತಾಳೆ. ಈಗಲ್ಲಿ ಚಹಾ ಮಾಡಿ ಕೊಡ್ಬೇಕು ಅಂತಂದೆ. ಹಾಲಿದ್ದಿದ್ದಿಲ್ಲ, ಅದಕ್ಕೆ ತರಕ್ಕೆ ಹೋಗಿದ್ದೆ. ಈಗ ಮನೆಗೆ ಹೋಗತ್ಲೆ ಒದರ್ತಾಳೆ. ಅವ ಬಾಗ್ಲ ತೆಗಿಲಿಲ್ಲ ಅಂದ್ರೂ ಈಗ ಮುದುಕಿ ನನಗೆ ಒದರ್ತೈತವ. ನಿನಗೆ ಮೊದಲೇ ಹೇಳಿದ್ದೆ ರಾತ್ರಿನ ತಂದಿಟ್ಕೊ ಅಂತೇಳಿ ಅಂತ ಒದರ್ತೈತಿ. ಏನು ಮಾಡ್ತಿ? ಅದಕ್ಕೆ ನಾಳಿಂದ ಹಂಗೆ ಮಾಡ್ಬೇಕಂತ ಮಾಡೀನಿ ಶಾಂತಕ್ಕೆ. ಇವತ್ತು ರಾತ್ರಿಯಿಂದ ನನ್ನ ಮಗ ಹೇಳಿ ಒಂದು 2 ಪಾಕೆಟ್ ಹಾಲು ತರಿಸಿ ಇಟ್ಕೊಂಡ್ಬಿಡ್ತೇನೆ. ಓಯವ್ವ ಬೆಳಗ್ಗೆ ಯಾವ ಬರ್ತಾನವ ಮನೆಗೆ ಇಟ್ಟು ಹೊರಗೆ ಅಂಗಳ ಬಾಗ್ಲ ಕಸ ಹೊಡೆದು ನೀರು ಹಾಕಿ ವಾಪಸ್ ಕದ ಹಾಕೊಂಡ್ಬಿಡ್ಬೇಕು ಅನಿಸ್ತೈತಿವ. ಥಂಡಿ ತಡ್ಕೊಳಕ್ಕಾಗಲ್ಲ. ಮತ್ತೆ ನಮ್ಮ ಅತ್ತಿ ಒದರಾಡಿ ಚಾಲು ಆಕತಿ. ಲಕ್ಷ್ಮಿ ಬರು ಹೊತ್ತು ಬಾಗ್ಲ ತೆಗಿಯ ಬೆಂಡ್ಲಿ ಅಂತ ಒದರ್ತಾಳೆ. ಏನು ಮಾಡ್ತಿ? ಶೋ ದೇವ್ರೆ, ಅಂದಂಗೆ ನಾಷ್ಟಕ್ಕೆ ಮಾಡಿರಿ ಕ್ಯಾ ಶಾಂತಕ್ಕ? ಕ್ಯಾಕರ್ರಿ ನಾಷ್ಟಕ್ಕೂ ಚಾ ಪೀಕ್ಯಾ ಗಿರ್ಜಂದೋಕ ಸುಬೇಗೂ ನೀವು ಇಲ್ಲಿ ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಯಾವಕ್ಕೆ ವಾಯ್ಕಿ ಶುಭ? ಅಲ್ಲ ಮತ್ತೆ ನೀನು ಬಂದಿಯಲ್ಲ ಮಾತಾಡಕ. ನಾ ಹಿಂಗೆ ಆದೊಂಟಿದ್ದೆ ಶಾಂತಕ್ಕನ ಜೋಡಿ ಮಾತಾಡೋಣ ಅಂತ ಬಂದೆ. ಎಲ್ಲ ಒಂದು 12 ಗಂಟೆ ಮಟ್ಟ ಮತ್ತೆ ಪುರ್ಸತ್ತ ಸಿಗಂಗಿಲ್ಲ. ಮನೆಗೆ ಹೋಗ್ತೀವಿ ಅಂದ್ರೆ ಕೆಲಸ ಮಾಡ್ಕೊಂತ ಕುಂತ್ರೆ. ಹಂಗಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ನಾಷ್ಟಕ್ಕೆ ಮಾಡಿ? ಅರೆ ನಮ್ದಿಗೆ ಚಿಂತೆದು ಮಾಡಂಗಿಲ್ಲ. ಇವತ್ತು ಶುಕ್ರವಾರ ಆಗ್ಯಲ್ಲ. ಇದು ರಾತ್ರಿದು ಉಳ್ಕೊಂಡಿರೋದು ಅನ್ನೋದು ಎಲ್ಲ ಒಗ್ಗರಣೆದು ಹಾಕ್ಬಿಟ್ಟು ಮಕ್ಕಳಿಗೆ ಇವರು ಚುಮರಿದು ಮತ್ತು ಅನ್ನೋದು ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತೀನಿ. ಅರೆ ಬಿರಿಯಾನಿಗೆ ಮಾಡಿಬಿಟ್ರೆ ಮಧ್ಯಾಹ್ನದು ಮತ್ತು ರಾತ್ಗೆ 2 ಹೊತ್ತಿಂದು ಚಿಂತೆದು ಇಲ್ಲ. ಅರೆ ದೊಡ್ಡ ದಬ್ರೆದು ತುಂಬ ಬಿರಿಯಾನಿಗೆ ಮಾಡಿಬಿಡ್ತೀನಿ. ಇವತ್ತು ಸೂಟಿಗೆ ಮಾಡಿರ್ತಾರೆ ಅಲ್ಲ, ನಮಾಜ್ಗೆ ಹೋಗ್ಬಿಟ್ಟು ಎಲ್ಲ ಜಲ್ದಿದು ತಗೊಂಡು ಬರ್ತಾರೆ. ಮಾಡಿಬಿಟ್ಟು ಕೊಟ್ಬಿಟ್ರೆ ನಮ್ದಿಗೆ ಕೇಳೋದೇ ಅಲ್ಲ ಅವರು. ಅರೆ ಮೊಸರಿಗೆ ಹಾಕ್ಬಿಟ್ಟು ಸ್ವಲ್ಪ ರೈತಾಗೆ ಮಾಡಿಬಿಡ್ತೀನಿ, ಇಲ್ಲ ಸೇರ್ವಾದು ಮಾಡಿಬಿಟ್ಟು ಬಿರಿಯಾನಿಗೆ ಮಾಡಿಬಿಡ್ತೀನಿ. ಅರೆ 3 ಹೊತ್ತು ತಿಂತಾರೆ. ಈಗ ರಾತ್ರಿ ತಿಂತಾರೆ, ಆಮೇಲೆ ಮತ್ತೆ ಮಧ್ಯಾಹ್ನದು ತಿಂದ್ಬಿಟ್ಟು ಬೆಳಗ್ಗೆದು ಉಳಿತದೆ ಅಲ್ಲ, ಅದೇ ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತಾರೆ. ನಮ್ಮ
ನಮ್ಮ ಪಾತಿ ಚಿಂತಿಲ್ ಬಿಡ. ಅದೊಂದು ಬಿರಿಯಾನಿ ಮಾಡಿ ಇಟ್ಲಂದ್ರೆ 3 ಹೊತ್ತು ಬಾಯಿ ಚಪ್ ಚಪ್ಪರ್ಸ್ಕೊಂಡು ಹೊಡಿತಾರಲ್ಲ ಅಲ್ಲೇ. ಬಿರಿಯಾನಿದು ಮುಂದೆ ಏನಿದೆ, ಎಲ್ಲ ಬಿರಿಯಾನಿದು ಹವಾ. ಬಿರಿಯಾನಿ ತಿಂದ್ಮೇಲೆ ನಮ್ದು ಹವಾ. ಶಾಂತಕ್ಕ ಒಂದು ತಟ್ಟಗೆ ಹಾಲಿದ್ರು ಕಡೆ ಚಾ ಮಾಡ್ಕೋಬೇಕು. ನಾನು ಒಂದಿಟ್ಟು ಹೋಗಿ ನಮ್ಮ ಅತ್ತಿಗೆ ಮಾಡಿ ಕೊಡ್ತೀನಿ. ಇವಾಗ ಅಂಗಡಿ ತೆಗೆದಿಂದ ಬೇಕಾದ್ರೆ ಕೊಡ್ತೇನೆ. ನೀನು ಅಲ್ಲಿ ಒಳ್ಳೆ ನಿಂದಾತನ್ ಚಾ. ಅರೇ ದೂದ್ಗೆ ಇಸ್ಕೊಳಕ್ಕೆ ಬಂದಿದ್ದು. ಸುಮ್ ಕುಂದ್ರೆ ಹೇಳ್ಬಿಟ್ಟು ನಿಂದೇನ ಅಂದ್ರೆ ಕೊಡ್ಬಾ ನಿಮ್ಮ ಮನೆ ಹಾಲು. ನಮ್ದು ಮನೆಯಲ್ಲಿ ಇವತ್ತು ದೂದ್ಗೆ ತರಂಗಿಲ್ಲ. ಯಾಕಂದ್ರೆ ನಮ್ದು ಎಲ್ಲ ಬಿರಿಯಾನಿದು ಹವಾ. ಚಾಗೆ ಹೀಗೆ ನಾವು ಎಕ್ಸ್ಟ್ರಾ ಕೆಲಸದು ಒಂದು ಮಾಡೋದಿಲ್ಲ ಇವತ್ತು. ಅರೇ ನಮ್ದು ಭಾಂಡೆದು ಬಟ್ಟೆದು ಎಲ್ಲ ಕಸಾದು ಹೊಡಿಯೋದು ಕಲ್ಗೆ ಒರೆಸೋದು ನಮ್ದು ಬಚ್ಚೆದು ಇದಾರೆ ಅಲ್ಲ, ಅವ್ರದ್ದು ಹಂಚ್ಕೊಂಡು ಬಿಟ್ಟಿ ಮಾಡ್ತಾರೆ. ನಮ್ದು ಏನಿದ್ರು ಬಿರಿಯಾನಿದು ಮಾಡೋದು ಕೆಲಸ. ಯವ್ವ ಎಲ್ಲಿ ಚಾ ಕುಡಿತೀಯ ಗಿರ್ಜಿ, ಎಲ್ಲಿ ಚಾ ಕುಡಿತಿ ಹೇಳ. ಯವ್ವ ನನಗೆ ಚಾ ಅಂದ್ರೆ ಹೆದರಿಕೆ ಬರ್ತೈತಿವ. ಮೊನ್ನೆ ಆಕಿನ ಯಾರಕ್ಕೆ ಈ ಶಿವಕ್ಕಂದು ಚಾ ಕುಡ್ದು ಜಗ್ಗಟ್ಟು ಕಾಲು ಶುಗರ್ ಆಗಿ ಕಡ್ದ್ರಲ್ಲ, ಅದೇ ಆ ಗುಡ್ಡದ ಮ್ಯಾಗ ಶಿವಕ್ಕ ಕಾಲು ಕಡ್ದಾಗಿಂದ ನನಗೆ ಕೆಟ್ಟ ಹೆದರಿಕೆ ಬರ್ತೈತವ. ಯವ್ವ ಎದಕ್ಕೆ ಬೇಕು ಯವ್ವ ಈ ಚಾ ಕುಡಿದು ಬೇಡ, ಈ ಚಾ ಮಣ್ಣಾಲಿ ಕುಡ್ದು ಕಾಸ್ಲಿ ಶುಗರ್ ಬರ್ಸ್ಕೊಳ್ಳೋದು ಬೇಡ, ಎದಕ್ಕೆ ಬೇಕು ಹೌದಿಲ್ಲ. ಚಾ ನೋಡಿದ್ರೆ ನನ್ನ ಕೈ ಕಾಲು ತರಗುಡ್ತಾವ ನೋಡು. ಹಾಗಾಗಿ ನಮ್ಮ ಮನ್ಯಾಗ ಇವ್ರು ಗಂಡಸರಿಗೆ ಹೇಳ್ಬಿಟ್ಟಿನಿ, ಚಾ ಅಂತ ಬಡದಾಡಿ ಸಾಯ್ಬೇಡ್ರಿ, ಎದಕ್ಕೆ ಚಾ ಕುಡಿತೀರಿ, ಬೇರೆ ಏನಾರ ಮಾಡಿಬಿಡ್ತೀನಿ ಅಂತಂದೆ. ಬೇಡ ಅಂದು. ಈಗಂತೂ ನಮ್ಮ ಮನ್ಯಾಗ ಒಂದು ಹಂಗೊಂದು ತಿಂಗಳ ಮೇಲೆ ಆಯ್ತು. ರಾಗಿ ಗಂಜಿ ಬೆಳಗ್ಗೆ ಎದ್ದು ರಾಗಿ ಗಂಜಿ ಕುಡಿಯೋದು. ಅದನ್ನೇ ಮಾಡಿಕೊಡ್ತೇನಲ್ಲ, ಒಂದೊಂದು ಆಟೆ ಕುಡಿತಾರೆ. ಅದನ್ನೇ ಕುಡಿಯಲ್ಲ ಅಂದ್ರೆ ಕೇಳೋರು ಯಾರು, ಅದನ್ನೇ ಕುಡಿಬೇಕು ಅಂತ ತಾಕಿತ್ ನಂದು ಪೂರ. ಹಂಗಾಗಿ ತಿಂಗಳಾತೀಗ ರಾಗಿ ಗಂಜಿನ ಮಾಡಕತ್ತೀನಿ. ಅಯ್ಯೇ ಶಾಂತಕ್ಕ ಚಾ ಕುಡಿದ್ರೆ ಶುಗರ್ ಬರ್ತೈತೆ ಅನ್ನೋದು ಸುಳ್ಳದು. ಹಾಗ ನಮ್ಮ ಮತ್ತೆ ಅದ್ರ ಶೆಟ್ರ್ ಹೋಗಿ ಬರಲಿ ಅಲ್ಲ, 20 ಸಲ ಚಾ ಕುಡಿತೈತೆ. ಎದ್ದು ಗುಟ್ಲೆ ಒಮ್ಮೆ ನಾಷ್ಟ ಆಗಿಂದೊಮ್ಮೆ ನಾಷ್ಟ ತಡ ಆದ್ರೆ ಮತ್ತೊಮ್ಮೆ ಮತ್ತೆ ಹಂಗ ಒಂಚೂರು ಕುಂತಾಗ ತುಗುಡಿಕ್ ಬರಾಕತ್ರ ಮತ್ತೊಮ್ಮೆ ಏನು ಚೇಂಜ್ ಮಟ್ಟ ಒಂದು 7-8 ಸಲ ಚಾ ಹಾಕತ್ತೀವ. ಇವು ಅಷ್ಟು ಚಾ ಕುಡಿದ್ರೆ ಒಂದು ಶುಗರ್ ಇಲ್ಲ, ಬಿ ಪಿ ಇಲ್ಲ, ಅದರ ಸಿದಿಗೆ ಕಟ್ಲಿ ಇನ್ನೇನು ಒಂದು ರೋಗ ಇಲ್ಲ ನೋಡುವ. ಅದ್ರ ಮುಂದಿನ ನಾವು ಯಾವಾಗ ಸಾಯ್ತೇವನೋ ಗೊತ್ತಿಲ್ಲ. ಒಂದು ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೇನು ಇಲ್ಲ ನೋಡು. ನಾನು ಅದನ್ನ ಅಂತೀನಿ, ಇವತ್ತು ಬರ್ತದೆ ಶುಗರ್ ಬಿ ಪಿ, ನಾಳೆ ಬರ್ತೈತಿ ಏನಾರ ಇದಕ್ಕೊಂದು ಹೊತ್ಕೊಂಡು ಹೋಗುದು ಅಂತೇಳಿ ಇನ್ನೇನು ಬರ್ವಲ್ತು ನೋಡು. ಅದೆಂತ ಇವಕ್ಕೆ ಶುಗರ್ ಬಿ ಪಿಗೆ ಬೇಸರಗಾಳ ಮತ್ತೆ. ಅಯ್ಯೋ ಅಲ್ಲ ನಮ್ಮ ಪಾತಿದ ಹಗರು ಅಲ್ಲ, ತಿನ್ನು 10 ನಿಮಿಷ ಕೂಳಿಗೆ 2 ಗಂಟೆ ಅಡುಗೆ ಮಾಡ್ಬೇಕು. ಯವ್ವ ಸಾಕಾಗಿ ಹೋಗತ್ತವ ಯವ್ವ ನನಗತ್ತ. ಮತ್ತೆ ತಿಂದುಂಡಿಂದ 1 ತಾಸು ಕುತ್ಕೊಂಡು ಭಾಂಡೆ ತಿಕ್ಬೇಕು. ಈ ಕೂಳ ಒಂದು ಕಂಡು ಹಿಡಿಲಿಲ್ಲ ಅಂತಿದ್ರೆ, ಕೂಳ ದೇವರ ಹೊಟ್ಟೆ ಹಸಿವನ್ನದ ಕೊಟ್ಟಿಲ್ಲ ಅಂದ್ರೆ ಅಡುಗೆ ಮಾಡೋ ಚಿಂತೆ ಇರ್ತಿದ್ದಿಲ್ಲ, ಹೌದಿಲ್ಲ. 10 ನಿಮಿಷ ತಿಂದೇಳು ಇದಕ್ಕೆ 2 ತಾಸು ಅಡಿಗೆ, ತಾಸುಗಟ್ಟಲೆ ಭಾಂಡೆ ತಿಕ್ಕೋದು, ಕೈಪಲ್ಯ ತರೋದು ಎಲ್ಲ ತಪ್ತಿತ್ತ. ಯವ್ವ ದೇವರೇ, ಅಷ್ಟು ರಾತ್ರಿ ಎಲ್ಲ ವಿಚಾರ ಮಾಡ್ತೇವಿಲ್ಲ ಗಿರ್ಜಿ ನಾವು. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ಬೇಕು ಮರೆಯತ್ತಾಗ ಎದ್ದು ಗುಟ್ಲೆ ನಾಷ್ಟಕ್ಕೆ ಏನು ಮಾಡ್ಬೇಕು, ನಾಳೆ ನಾಷ್ಟಕ್ಕೆ ಏನು ಮಾಡ್ಬೇಕು ಅಂತ ವಿಚಾರ ಮಾಡಿ ಅಷ್ಟೆಲ್ಲ ಯೋಚನೆ ಮಾಡಿ ಒಂದು ಏನಾರ ಮಾಡಿಕೊಟ್ಟಿರ್ತೇವೆ. ಮನುಷ್ಯ ತಿನ್ನೋಂಥದ್ದು ಮಾಡಿರ್ತೀವಿ, ದನ ತಿನ್ನೋಂಥದ್ದು ಏನು ಮಾಡಿರಂಗಿಲ್ಲ ನಾವು ಅವುಗಳು, ಹೌದಿಲ್ಲ. ಆದರೂ ಇವದವಲ್ಲಿ ಇವು ಮನ್ಯಾನು ಯವ್ವ ದೇವ್ರೆ ಇದಕ್ಕೆ ಏನು ಹೇಳೋದಂತ ನನ್ನ ತಗ ಅಷ್ಟೆಲ್ಲ ಯೋಚನೆ ಮಾಡಿ ಕೊಟ್ಟಿದ್ರು ನಾವು ಇವದವಲ್ಲಿ ಇವು ಮನ್ಯಾನು ತಗೋ ನೀನು. ಮತ್ತು ಸೇಮ್ ಇದು ಏನದು ಒಂಥರ ತಿನ್ನಕ್ಕಾಗದಲ್ಲನ. ಅಯ್ಯೋ ಏನಂತ ಮಾಡಿ ನೀನು ಇದನ್ನು ತಿನ್ನಕ್ಕಾಗದಲ್ಲ ಅಂತೇಳಿ ಅಂದು, ಅಯ್ಯೋ ದೇವ್ರೆ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಅದು ಹಂಗಾಗೈತಿ ಇದು ಹಿಂಗಾಗೈತಿ ಅಂತೇಳಿ ಮಾತು ಬೇರೆ ಮತ್ತೆ ಕೇಳೋದು. ನಮ್ದುಗೆ ಹಂಗೆ ಆಗ್ತದೆ ಅಂತಂದು ಅಕ್ಕ. ಎಲ್ಲ ಬಿರಿಯಾನಿ ಮಾಡಿಬಿಟ್ಟು ಎಲ್ಲ ತಯಾರಿಗೆ ಮಾಡಿಬಿಟ್ಟು ಎಲ್ಲ ಮಾಡಿ ದಮ್ಗೆ ಕಟ್ಬಿಟ್ಟು ಅವ್ರದಿಗೆ ನೀಡ್ತೀನಿ. ನಮ್ದುಗೆ ತಿನ್ನಕ್ಕೆ ನೋಡಿದ್ರೆ ಮಾಡಿಬಿಟ್ಟಿರ್ತೀನಿ ಎಲ್ಲ ನೋಡ್ಬಿಟ್ಟು ತಿನ್ನಕ್ಕೆ ಆಗೋದಿಲ್ಲ. ಬರೀ ಒಂದು 2-3 ಸಲ ಅನ್ನಾಗೆ ನೀಡ್ಕೊಂತೀನಿ ಅಷ್ಟೇ. ಒಂದು 10-12 ಪೀಸ್ಗೆ ತಿನ್ಬಿಟ್ರೆ ಮತ್ತೆ ತಿನ್ನೋದೇ ಆಗೋದಿಲ್ಲ ಅಷ್ಟೇ ಶಾಂತಂದು ಅಕ್ಕ. ಅರೆ ತಿನ್ನಕ್ಕೆ ಆಗೋದಿಲ್ಲ. ಅಲ್ಲ ಹೇಳ್ಬಿಟ್ಟು ಸುಮ್ಮನೆ ಅದೇನು ಬಿರಿಯಾನಿ ಮಾಡಿರ್ತಿಲ್ಲ ದಬರಿ, ಆ ದಬರಿಗೆ ಒಟ್ಟು ಮೊಸರು ರಾಯ್ತ ಸುರ್ಕೊಂಡು ಕುಂತ್ಬಿಡು. ಇನ್ನೂ ತಿನ್ನಕ್ಕಾಗಲ್ಲ ಅಂತ ಅಲ್ಲೇ ನಮ್ನಿ ತಿಂದು ತಿಂತಿ. ನಮ್ದು ಮೊದಲು ಹೆಂಗು ತಿಂತಿತ್ತು ಗೊತ್ತಾ, ನಮ್ದು ಅಮ್ಮಿಜಾನ್ದು ಮನೆಯಲ್ಲಿ. ಅರೆ ಬಿರಿಯಾನಿದು ಮಾಡಿದ್ರೆ ನಮ್ದು ಬರಾಬರಿ 4 ಗಂಗಳಾಗೆ ಮೇಲೆ ಹೊಡಿತಿತ್ತು. ತುಂಬಾ ಹಾಕೊಂಡ್ಬಿಟ್ಟು ಒಂದು ಸಲ ಹಾಕೊಂಡ್ಬಿಟ್ರೆ 8-8 ಪೀಸ್ಗೆ ಹಾಕಂತಿತ್ತು. ಎಲ್ಲ ತಿನ್ಬಿಟ್ಟು ಅರೆ ಸಾಕತ್ತಾಗಿ ಹೊಡಿತಾ ಇತ್ತು ನಮ್ದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಗೆ. ಅರೆ ಚಿಕನ್ ಬಿರಿಯಾನಿದು ತಿನ್ಬಿಟ್ರೆ ಮಾರನೇ ದಿನ ಎಲ್ಲಿ ಬೇಕಲ್ಲೇ ಗುಳ್ಳಿಗೆ ಎದ್ಬಿಡ್ತಾ ಇತ್ತು, ಹಿಟ್ಗೆ ಆಗ್ಬಿಟ್ಟು ಹಂಗೆ ತಿಂತಾ ಇತ್ತು ಗೊತ್ತು. ಇವ್ರದ್ದು ಮದುವೆ ಆದ್ಮೇಲೆ ನಮ್ದಿಗೆ ಬಹಳ ಕಡಿಮೆದು ಆಗ್ಬಿಟ್ಟಿದೆ. ಯವ್ವ ಶಾಂತಕ್ಕ, ನನಗೆ ಬಿರಿಯಾನಿ ಅಂದಂದು ನನಗೆ ಯಾಕೆ ತಿನ್ಬೇಕು ಅನ್ಸಕತ್ತವ. ನಾಳೆ ನೋಡೋಣ ಐತಾರ ಆದ್ರೆ ಮಾಡ್ತೇನೆ. ಶಾಂತಕ್ಕ ಹಿಡಿ ನಂಗೆ ಕೊಟ್ಟು ಹಾಲು ಕೊಡ್ಬಾರ, ಹಾಲು ಕೊಡ್ಬೇಕು ಕೆಲ್ಸದವು ಒಂದೀಟ್. ಇವ ಒಳಗೆ ಗೌಡ್ರದಾರ ಹೋಗು. ನಾನು ನೀರು ಕಾಸಕ್ಕಿಟ್ಟೆ, ಇದನ್ನು ಮುಗಿಸ್ಕೊಂಡ ಎದ್ದು ಬರ್ತೇನೆ. ಎದ್ರು ಕುಂದ್ರಕ್ಕಾಗಲ್ಲ, ಕುಂತ್ರೆ ಇರೋಕ್ಕಾಗಲ್ಲ. ನಾಡ ಅನ್ನದತ್ತಾಗ ಹೋಗು ಕೊಡ್ತಾರ ಹೋಗು. ಆಯ್ತಾ ಶಾಂತಕ್ಕ, ಸರಿ. ಗೌಡ್ರೆ ಒಂದು ಸ್ವಲ್ಪ ಹಾಲು ಕೊಡ್ಬೇಕಂತೆ. ಶಾಂತಕ್ಕ ಹೇಳಿದ್ಲ ನನಗೆ. ನಮ್ದು ಬರ್ತಾವ ಶಾಂತಂದು ಅಕ್ಕ. ಹ್ಞೂನವ ಹೋಗಿ ಬಾ. ಬಿರಿಯಾನಿ ಮಾಡಿದ್ರೆ ನಂಗೆ ಕೊಟ್ಟು ತಂದು ಕೊಡ್ಲೆ ಆತಂದ್ರೆ, ಇಲ್ಲಾಂದ್ರೆ ಇಲ್ಲ.
ಕ್ಯಾಶ್ ಅಂತಂದು ಅಕ್ಕ ಬರೇ ಥರದು ಎಷ್ಟೇ ತರ್ತಾರೆ ಗೊತ್ತಾ? ಅರೆ ಬರೇ ಒಂದು 3-4 ಕೆಜಿಗೆ ತಂದ್ಬಿಟ್ರೆ ಯಾರಿಗೆ ಸಾಲ್ತದೆ ಅದು? 3 ಬಚ್ಚೆ ಅದು ತಿನ್ಬೇಕು, ನಮ್ದುಗೆ ತಿನ್ಬೇಕು, ನಮ್ದು ಮರದಿಗೆ ತಿನ್ಬೇಕು, 5 ಮಂದಿದು ತಿನ್ಬೇಕು, 5 ಇದು ಆದ್ಮಿಗೆ ತಿನ್ಬೇಕು ಅಂದ್ರೆ ಅರೆ ಒಂದು 3-4 ಕೆಜಿದು ಯಾಕೆ ಸಾಲ್ತದೆ ಅಂತಂದು ಅಕ್ಕ? ಸಾಲದಿಲ್ಲ. ಅರೆ ನಮ್ದು ತಿನ್ಬಿಟ್ಟು ಉಳಿದ್ರೆ ನಿಮ್ದುಗೆ ತಂದು ಕೊಡ್ತಾವ್, ಇಲ್ಲ ಅಂದ್ರೆ ಇಲ್ಲ ಅಂತಂದು ಅಕ್ಕ. ನಮ್ದು ದುಡ್ಡಿಗೆ ಇರಲ್ಲ, ಅದಕ್ಕೆ ಜಾಸ್ತಿದು ತರೋದಿಲ್ಲ. ಅಯ್ಯೋ ನಿನಗೆ ಹೆಣ ಐತಿ 4-5 ಕೆಜಿ ತಂದು 3-4 ಕೆಜಿ ತಂದು ಇನ್ನೂ ಪೀಸ್ ಸಾಲಂಗಲ್ಲ ಅಂತಿ ಅಂದ್ರೆ ಇನ್ನೇನು ಹೇಳೋದು ಇದಕ್ಕೆ? ಹೋಗ್ಲಿ ಬಿಡವ, ನೀವು ತಿಂದು ಸಂತೃಪ್ತರಾಗ್ರಿ. ನೀವು ತಿಂದು ಆರಾಮಿರ್ರಿ ವಾ, ನಿಮ್ಮ ಹೊಟ್ಟೆ ಹೊಡ್ಯಾಕ ನೀವು ತಿನ್ರಿ. ಹೊಟ್ಟೆ ತುಂಬ ನೀವು ತಿಂದು ಚಂದಿದ್ರೆ ಅಟ್ಟೆ ಸಾಕು. ಆಯ್ತು ಶಾಂತಂದಕ್ಕ, ಆದ್ರೂ ನಿಮ್ದು ಕೇಳಿದಾವೆ ಅಲ್ಲ, ನಮ್ದು ಹೆಂಗೆ ಇಲ್ಲ ಅನ್ನೋದು. ಒಂದು 2 ಪೀಸ್ ಆದ್ರೂ ಹಾಕೊಂಡ್ಬಿಟ್ಟು ಒಂದು ರೈಸ್ಗೆ ತಂದು ಕೊಟ್ಬಿಡ್ತೀನಿ.